ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯ ಗಿಡಗಳು ಸರಿಯಾಗಿ ಬೆಳೆಯುತ್ತಿಲ್ಲ ಅಂದ್ರೆ, ಪಾಟಲ್ಲಿ ಹಾಕಿರೋ ಮಣ್ಣು ಕಲ್ಲಿನ ತರ ಗಟ್ಟಿಯಾಗ್ತಿದೆ ಅಂದ್ರೆ, ಎಷ್ಟೇ ಗೊಬ್ಬರ ಹಾಕಿದ್ರೂ ಗಿಡದಲ್ಲಿ ಹೂವು ಕಾಯಿ ಬಿಡ್ತಾ ಇಲ್ಲ ಅಂದ್ರೆ ಏನೋ ತಪ್ಪಾಗ್ತಿದೆ. ಮಣ್ಣಿನ ಆಯ್ಕೆಯಲ್ಲಿ ಏನೋ ತಪ್ಪಾಗ್ತಿದೆ ಅಂತ ಅರ್ಥ. ಅದನ್ನು ಸರಿ ಮಾಡಿಕೊಳ್ಳಬಹುದು ನಾವು ಈ ಮಣ್ಣಿನ ಆಯ್ಕೆಯನ್ನ. ಹಾಗಾದರೆ ನೀವು ಮಾಡ್ತಿರೋ ತಪ್ಪು ಮಣ್ಣಿನ ಆಯ್ಕೆಯಲ್ಲಿ. ಇವತ್ತು ನಾನು ನಿಮಗೆ ಕೃಷಿ ಲೋಕದ ಒಂದು ಬಿಗ್ ಸೀಕ್ರೆಟ್ ಹೇಳ್ತೀನಿ. ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಬಳಸುತ್ತಿದ್ದ ಈ ಒಂದು ಮಣ್ಣನ್ನು ನಿಮ್ಮ ಗಿಡಗಳಿಗೆ ಹಾಕಿದರೆ ನಿಮ್ಮ ಗಿಡಗಳು ರಾಕೆಟ್ ವೇಗದಲ್ಲಿ ಬೆಳೆಯುತ್ತದೆ. ಅದೇ ಸುಡು ಮಣ್ಣು. ಸಾಮಾನ್ಯವಾಗಿ ನಾವು ನರ್ಸರಿಯಿಂದ ಗಿಡ ತಂದು ಪಾಟಿಗೆ ಹಾಕ್ತೀವಿ. ಆದರೆ ಕೆಲವೇ ದಿನಗಳಲ್ಲಿ ಆ ಮಣ್ಣು ಗಟ್ಟಿಯಾಗಿ ಬೇರುಗಳಿಗೆ ಉಸಿರಾಡಲು ಜಾಗ ಇರುವುದಿಲ್ಲ. ನೀರು ಹಾಕಿದ್ರೆ ಕೆಳಗೆ ಹೋಗಲ್ಲ, ಬೇರು ಕೊಳೆತು ಗಿಡ ಸತ್ತು ಹೋಗುತ್ತದೆ. ಆದರೆ ಈ ಸುಡು ಮಣ್ಣು ಇದೆಯಲ್ಲ, ಇದು ಮಣ್ಣಲ್ಲ, ಗಿಡಗಳ ಪಾಲಿನ ಸಂಜೀವಿನಿ. ಮಣ್ಣನ್ನು ಭತ್ತದ ಉಮಿ ಅಥವಾ ಒಣ ಎಲೆಗಳ ಜೊತೆ ಹದವಾಗಿ ಸುಟ್ಟಾಗ ಅದು ಹಗುರವಾಗುತ್ತದೆ. ಸ್ಪಾಂಜ್ ತರಹ ಅದು ಬದಲಾಗುವುದು. ಯಾಕೆ ಈ ಮಣ್ಣು ಇಷ್ಟೊಂದು ಸ್ಪೆಷಲ್ ಗೊತ್ತಾ? ಇದರಲ್ಲಿ 3 ರೀಸನ್ ಇದೆ. ಒಂದು, ನೋ ಡಿಸೀಸ್. ಮಣ್ಣನ್ನು ಸುಡುವುದರಿಂದ ಅದರಲ್ಲಿರುವ ಹಾನಿಕಾರಕ ಕೀಟಗಳು, ಫಂಗಸ್, ಕಳೆಗಳ ಬೀಜಗಳು 100% ನಾಶ ಆಗಿರುತ್ತದೆ. ಅಂದರೆ ನಿಮ್ಮ ಗಿಡಕ್ಕೆ ಯಾವುದೇ ರೋಗ ಬರುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತದೆ. ಸೂಪರ್ ಡ್ರೈನೇಜು. ಈ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವುದು, ಆದರೆ ಎಕ್ಸ್ಟ್ರಾ ನೀರನ್ನ ತಕ್ಷಣ ಹೊರ ಹಾಕುತ್ತದೆ. ಬೇರುಗಳಿಗೆ ಬೇಕಾದಷ್ಟು ಆಕ್ಸಿಜನ್ ಸಿಗುತ್ತದೆ. ನ್ಯಾಚುರಲ್ ಪೋಷಕಾಂಶ. ಇದರಲ್ಲಿರುವ ಬೂದಿಯ ಅಂಶ ಗಿಡಗಳಿಗೆ ಬೇಕಾದ ಪೊಟ್ಯಾಷಿಯಂ ಮತ್ತು ಸಿಲಿಕಾನ್ ಅನ್ನು ಹೇರಳವಾಗಿ ಒದಗಿಸುತ್ತದೆ. ಹಾಗಾದ್ರೆ ನಾವು ಗಿಡಗಳಿಗೆ ಅಥವಾ ಪಾಟಿಗೆ ಈ ಮಣ್ಣನ್ನ ಬಳಸೋದು ಹೇಗೆ? 40% ಸುಡು ಮಣ್ಣು, 40% ವರ್ಮಿ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ, 20% ಕೋಕೋಪಿಟ್ ಅಥವಾ ಮರಳನ್ನ ಸೇರಿಸಿ ನಾವು ಗಿಡಗಳಿಗೆ ಹಾಕಬೇಕು. ಅಥವಾ ಪಾಟ್ಗೆ ಹಾಕಿ ಪಾಟಿನ ಮಣ್ಣನ್ನು ನಾವು ಈ ತರ ರೆಡಿ ಮಾಡಿಕೊಳ್ಬೇಕು. ಸುಡು ಮಣ್ಣನ್ನು ತಯಾರಿಸುವುದು ಹೇಗೆ? ಫಸ್ಟ್, ಮಣ್ಣಿನ ಆಯ್ಕೆ. ಜೇಡಿ ಅಥವಾ ಜಿಗುಟು ಗುಣವಿರುವ ಸಾಮಾನ್ಯ ಮಣ್ಣನ್ನ ಆಯ್ದುಕೊಳ್ಳಬೇಕು. ನೆಲದ ಮೇಲೆ ಮೊದಲು ಒಣ ಎಲೆಗಳನ್ನ, ಭತ್ತದ ಉಮಿ ಅಥವಾ ಸಣ್ಣ ಕಟ್ಟಿಗೆ ತುಂಡುಗಳನ್ನ ಹರಡಿಕೊಳ್ಳಬೇಕು. ಅದರ ಮೇಲೆ ಮಣ್ಣಿನ ಒಂದು ಪದರ, ಮತ್ತೆ ಅದರ ಮೇಲೆ ಎಲೆ, ಕಟ್ಟಿಗೆ ಈ ತರ ಹಾಕಿ 2-3 ಪದರಗಳನ್ನ ನಾವು ಮಾಡಿಕೊಳ್ಬೇಕು. ಇದಕ್ಕೆ ಬೆಂಕಿ ಹಚ್ಚಿ ಮಣ್ಣು ನಿಧಾನವಾಗಿ ಕಾಯುವಂತೆ ಮಾಡಿ, ಮಣ್ಣು ನೇರವಾಗಿ ಬೆಂಕಿಗೆ ಸಿಗದೆ ಒಳಗಿನ ಉಷ್ಣತೆಯಿಂದ ಬೇಯಬೇಕು. ಮಣ್ಣು ಕೆಂಪಗಾದ ನಂತರ ಅದನ್ನು ಹಾಗೆ ಬಿಟ್ಟು ತಣ್ಣಗಾಗಿಸಿ ನಂತರ ಜರಡಿ ಹಿಡಿದು ಕೃಷಿಗೆ ಬಳಸಬೇಕು. ಕೆಲವೊಂದು ಮುನ್ನೆಚ್ಚರಿಕೆಗಳು ಅಗತ್ಯ. ಅತಿಯಾಗಿ ಸುಟ್ಟ ಮಣ್ಣು ಕಲ್ಲಾಗದಂತೆ ನೋಡಿಕೊಳ್ಬೇಕು. ಮಣ್ಣು ಕೇವಲ ಇಟ್ಟಿಗೆ ಬಣ್ಣಕ್ಕೆ ತಿರುಗಿದರೆ ಸಾಕು. ಸುಡು ಮಣ್ಣಿನಲ್ಲಿ ನೈಸರ್ಗಿಕ ಮೈಕ್ರೋಬ್ಸ್ ನಾಶವಾಗಿರುವುದರಿಂದ ಬಳಸುವಾಗ ಕಡ್ಡಾಯವಾಗಿ ಸಾವಯವ ಗೊಬ್ಬರ ಅಥವಾ ಜೀವಾಮೃತವನ್ನು ಸೇರಿಸಿಯೇ ಗಿಡಗಳಿಗೆ ಬಳಸಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ, ಸುಡು ಮಣ್ಣು ಸಸ್ಯಗಳ ಬೇರುಗಳಿಗೆ ಆರೋಗ್ಯಕರ ಬೆಳವಣಿಗೆಗೆ ಅತ್ಯಂತ ಸೂಕ್ತವಾದ ಒಂದು ಉಪಾಯವಾಗಿದೆ. ನೀವು ಇಷ್ಟರವರೆಗೆ ಸುಡು ಮಣ್ಣನ್ನು ಬಳಸಿದ್ದೀರಾ ಇಲ್ವಾ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.